ಮೊದಲನೇದಾಗಿ ಪ್ರಾರಂಭ ಆಗ್ತಿದೆ ಪ್ರಾರ್ಥನೆಯೊಂದಿಗೆ ಶಾಲಾ ಮಕ್ಕಳಿಂದ. ಹಿರಿಮಗಳೆನಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಗಂಡುಮೆಟ್ಟಿನ ನಾಡು ಚಿತ್ರದುರ್ಗ ಜಿಲ್ಲೆಯ ವಿಜ್ಞಾನ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಚಳ್ಳಕೆರೆಯ ಆದರ್ಶ ವಿದ್ಯಾಲಯ ಕಾಲೇಜು ಆವರಣದಲ್ಲಿ ಈ ದಿನ ನಮ್ಮ ಕಾಲೇಜಿನ ಲ್ಯಾಬ್ಗಳ ಉದ್ಘಾಟನೆ ಹಾಗೂ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಆದಂತಹ ಟಿ ರಘುಮೂರ್ತಿ ಸರ್ ಅವರು, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ಸಂತೋಷವಾಗಿ ನಡೆಸಿಕೊಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಾಲೇಜು ಮತ್ತು ಆದರ್ಶ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ, ಶಿಕ್ಷಕರಿಂದ ಮತ್ತು SDMC ಅಧ್ಯಕ್ಷರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯವರು ಎಲ್ಲರೂ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸಾಹೇಬರು. ಈ ದಿನದ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಕಾಲೇಜು ವಿಜ್ಞಾನ ಪ್ರಯೋಗಾಲಯಗಳ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಘುಮೂರ್ತಿ ಸರ್ ಅವರೇ, ಹಾಗೆ ಮಕ್ಕಳೇ, ಈಗಾಗಲೇ ತಾವುಗಳು ಈ ಕಾಲೇಜು ಮತ್ತು ಶಾಲೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಕಲಿತು ಅಭ್ಯಾಸ ಮಾಡ್ತಿದ್ದೀರಾ. ಶಾಲೆ ಆವರಣ ಇಷ್ಟು ಸುಂದರವಾಗಿದೆ ಅಂದರೆ ಇದೊಂದು ಸಣ್ಣ ಉದಾಹರಣೆ ನಾನು ಹೇಳ್ತಕ್ಕಂಥದ್ದು. ಭಾಳ ಸುಂದರವಾಗಿ, ಇಷ್ಟೊಂದು ಆಕರ್ಷಕವಾಗಿ ಮತ್ತು ಬಿಸಿಲಲ್ಲಿ ಬಳಲಿ ನೆರಳಿನ ಆಶ್ರಯವನ್ನು ಪಡ್ಕೊಂಡಿದ್ದೀರಂದರೆ ಅದಕ್ಕೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಟಿ ರಘುಮೂರ್ತಿ ಸಾಹೇಬ್ರೇ ಕಾರಣ. ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಕಾಣ್ತಿದ್ರೆ ಇಲ್ಲೆಲ್ಲ ಗುಣಾತ್ಮಕತೆಯಲ್ಲೂ ಸಹ ಚಳ್ಳಕೆರೆ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಗುಣಾತ್ಮಕ ಫಲಿತಾಂಶದಲ್ಲಿ. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಹ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಿಗಿಂತ ಅತ್ಯುತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಫಲಿತಾಂಶ ಚಿತ್ರದುರ್ಗ ಜಿಲ್ಲೆಯದು ಅನ್ನುವಂಥದ್ದನ್ನು ಎಲ್ಲ ದಿನಪತ್ರಿಕೆಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವರದಿಯನ್ನು ಪ್ರಕಟ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ. ತಾಲೂಕಿನ ಬಿವರಾದಂಥ ಶ್ರೀಯುತ KS ಸುರೇಶ್ ರವರೇ, ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತ ಪಾಪಣ್ಣ ಸರ್ ಅವರೇ, ಹಾಗೂ ನಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಿತ್ರ. ಸುಮಾರು 53 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ. ನಮಗೆಲ್ರಿಗೂ ಗೊತ್ತು ಪರಿಸರ ಅಂದರೆ ಏನಂತ ಹೇಳಿ. ನಾವೆಲ್ಲರೂ ಇಲ್ಲಿ ವಿಶೇಷವಾಗಿ ಹೈಸ್ಕೂಲಲ್ಲಿ PMC ಆದರ್ಶ ಪ್ರೌಢಶಾಲೆ ಇದರಲ್ಲಿ ಸುಮಾರು 600 ವಿದ್ಯಾರ್ಥಿನಿಯರು, ಜೊತೆಗೆ ಜೂನಿಯರ್ ಕಾಲೇಜಲ್ಲಿ 240 ಇದುವರೆಗೂ ಅಡ್ಮಿಷನ್ ಇನ್ನೂ ಆಗ್ತಾ ಇದೆ. ಇಲ್ಲಿ ವ್ಯಾಸಂಗ ಮಾಡಿದ ಸುಮಾರು 840 ಸಂಖ್ಯೆಯ ವಿದ್ಯಾರ್ಥಿನಿಯರು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ. ಮತ್ತು ರಾಜ್ಯದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿದೆ, ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ. ಅದರಲ್ಲಿ ಆದರ್ಶ ಶಾಲೆ ಪ್ರತಿ ವರ್ಷದಂತೆ 100ಕ್ಕೆ 100 ವಿದ್ಯಾರ್ಥಿನಿಯರು ಇಲ್ಲಿ ತೇರ್ಗಡೆಯಾಗಿದ್ದಾರೆ. ಹಾಗಾಗಿ ನಮಗೆ ಅಭಿನಂದನೆಗಳು. ಸೇರಿದ್ದಾರೆ PUCಗೆ, ಜೂನಿಯರ್ ಕಾಲೇಜ್ಗೆ. ಇಲ್ಲಿ ಓದಿರೋರು ಎಷ್ಟು ಒಟ್ಟಾರೆಯಾಗಿ ಇಲ್ಲಿ ಆದರ್ಶ ಶಾಲೆ ಅಂಥೇಳಿ ಆದರ್ಶ ಹೆಸರು ಭಾಳಷ್ಟು ಅದರಲ್ಲೇ ಇದೆ. ಆದರ್ಶ ಅನ್ನೋದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಆದರ್ಶವಾಗಿರಬೇಕು, ಬೇರೆಯವರಿಗೆ ಮಾದರಿಯಾಗಿರಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಅಂಥ ಒಂದು ವಿಶೇಷವಾದ ಹೆಸರನ್ನು, ನಾಮಾಂಕಿತವನ್ನು ಹೊಂದಿದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿ ವಿದ್ಯಾಭ್ಯಾಸವನ್ನು ಪ್ರೌಢ ಶಿಕ್ಷಣದವರೆಗೆ 6th ಬರ್ತಾರೆ. ಇಲ್ಲಿ 6th ಸ್ಟ್ಯಾಂಡರ್ಡಿಂದ SSLC ಇತ್ತು. ಈಗ ಕಳೆದ ವರ್ಷದಿಂದ PUC ಪ್ರಾರಂಭ ಆಗಿದೆ. ಈ ವರ್ಷ 2nd PUCನೂ ಪ್ರಾರಂಭ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿನ ನೀವು ಕಲಿತಂಥ ವಿದ್ಯಾರ್ಥಿನಿಯರು ನೀವೆಲ್ಲ ಆದರ್ಶವಾದ ಒಂದು ವಿದ್ಯಾಭ್ಯಾಸವನ್ನು ಪಡೀತಿದ್ದೀರ ಈ ಕಾಲೇಜ್ವರೆಗೂ. ಅದರ ನಂತರ ಇನ್ನೂ ಉತ್ತಮವಾದ ಮುಂದಿನ ವ್ಯಾಸಂಗ ಮಾಡಿ ಆದರ್ಶ ಜೀವನವನ್ನು, ಆದರ್ಶ ಒಂದು ವೃತ್ತಿ ಜೀವನವನ್ನು ತಾವೆಲ್ಲರೂ ಮಾಡ್ತೀರಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಿಮಗೆಲ್ರಿಗೂ ಕೂಡ ಪರಿಸರ ಕಾಳಜಿ. ಪರಿಸರ ಅಂದರೆ
ನನಗೆಲ್ಲ ಭಾಳಷ್ಟು ನೀವು ಇಲ್ಲಿ 100ಕ್ಕೆ 100 ಅಂಕಗಳನ್ನು 100ಕ್ಕೆ 100 ಜನ ಏನು ವಿದ್ಯಾರ್ಥಿಗಳು ಪಾಸಾಗಂಥ ಒಂದು ಕಾಲೇಜಲ್ಲಿ ಬಹುಶಃ ನಿಮ್ಮ ಮುಂದೆನೇ ಕಾಣುತ್ತೆ ಪರಿಸರ. ಈಗಾಗಲೇ ನಮ್ಮ ಸುರೇಶ್ ಅವರು ಹೇಳ್ತಿದ್ರು 2018ರಲ್ಲಿ ನಾವೇನು ಇಲ್ಲಿ ಗಿಡವನ್ನು ನೆಡೋದ್ರ ಮುಖಾಂತರ ಪರಿಸರ ದಿನಾಚರಣೆ ದಿವಸ ಅದು ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಮುಂದೆ ಇದೆ. ಯಾಕಂದರೆ ಪರಿಸರ ಇಲ್ಲ ಅಂದರೆ ನಾವು ಬಹುಶಃ ಒಳ್ಳೆಯ ಒಂದು ಗಾಳಿ ನಮಗೆ ಸಿಗೋದಿಲ್ಲ, ಒಳ್ಳೆಯ ನೀರು ಸಿಗೋದಿಲ್ಲ. ಎತ್ತರಕ್ಕೆ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪಡೀತಾರೆ, ಬೇರೆ ಎಲ್ಲ ಪ್ರಶಸ್ತಿಗಳನ್ನು ಪಡೀತಾರೆ. ಇವೆಲ್ಲ ಫಾರೆಸ್ಟ್ ಇಲಾಖೆಯಿಂದ ಎಲ್ಲ ಪಾರ್ಕ್ಗಳ ಹೆಸರೇನೆ ಸಾಲುಮರ ತಿಮ್ಮಕ್ಕ ಪಾರ್ಕ್ ನಮ್ಮ ಚಳ್ಳಕೆರೆಯಲ್ಲಿ ಇದೆಯಲ್ವಾ. ಹಾಗಾಗಿ ಆದರ್ಶಪ್ರಾಯರಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿದ್ದು ಈಗಿನ ಸಂದರ್ಭವನ್ನು ಹೊರತುಪಡಿಸಿದ್ರೆ ಮೊದಲೆಲ್ಲನೂ ಕೂಡ ಅವ್ರ ಥರನೇ ಆಗ್ಬೇಕು. ನೀವೆಲ್ಲ ನೋಡಿದ್ರೆ ಪಿಕ್ಚರ್ಗಳಲ್ಲಿ ರಾಜಕಾರಣ ಯಾವ ರೀತಿಯಾಗಿ ಈಗಿನ ಸಿನಿಮಾಗಳು ನೀವು ನೋಡಲ್ಲ, ಹಳೆ ಸಿನಿಮಾಗಳು ನೀವೆಲ್ಲ ನೋಡಲ್ಲ, ಅವೆಲ್ಲ ಸರಿ ಇರಲ್ಲ ಅಂತೇಳಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಅವೆಲ್ಲ ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕು ನೀವೆಲ್ಲ. ಅಂದರೆ ಈ ಪಿಕ್ಚರ್ ನೋಡಿದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಅದರಲ್ಲಿ ಮೆಸೇಜ್ ಇರುತ್ತೆ. ಅವರಲ್ಲೇ ಆದರ್ಶಪ್ರಾಯರಾಗ್ತಾರೆ. ನಾನು ದೊಡ್ಡವನಾದಾಗ ಇದೇ ಥರ ಆಗಬೇಕು, ಒಂದು ಹೀರೋ ಇರ್ತಾನೆ. ಅಂದರೆ ನೀವೆಲ್ಲ ಅಂತ ಆ ಯುಗದಲ್ಲಿ ಇಲ್ಲ. ನೀವೇನಿಲ್ಲ. ಸನ್ಮಾನ್ಯ ಸಾಹೇಬರು ಅವರಲ್ಲಿರ್ತಕ್ಕಂಥ ಆಲೋಚನೆಗಳನ್ನ ಎಲ್ಲ ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನಿಜ